ಎಸ್ಐಟಿ ವಿಚಾರಣೆಗೆ ಹಾಜರಾಗಲಿರುವ ಸುಜಾತಾ ಭಟ್ ಎಲ್ಲಾ ವಿಚಾರಗಳನ್ನ ಎಸ್ಐಟಿಗೆ ಹೇಳ್ತೀನಿ ಅಂದಿದ್ದ ಸುಜಾತಾ ಅನನ್ಯ ಮಿಸ್ಸಿಂಗ್ ಕೇಸ್ನ ರಹಸ್ಯವನ್ನ ಬಿಚ್ಚಿಡ್ತೀನಿ ಎಂದಿದ್ರು ಸುಜಾತಾ ಭಟ್. ಸದ್ಯ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಕೂಡ ಎಸ್ಐಟಿ ಕೈಗೆ ಹೋಗಿದೆ. ಹೀಗಾಗಿ ಸುಜಾತಾ ಭಟ್ಗೆ ನೋಟಿಸ್ ಅನ್ನ ನೀಡಿದೆ ಎಸ್ಐಟಿ ತಂಡ. ಈ ನಡುವೆ ತನಿಖೆಗೆ ಮೊದಲೇ ಉಲ್ಟಾ ಹೊಡೆದಿದ್ದಾರೆ ಸುಜಾತಾ ಭಟ್. ಅನನ್ಯ ಅನ್ನೋ ಮಗಳಿಲ್ಲ ಅಂತ ಹೇಳಿದ್ದಾರೆ ಸುಜಾತಾ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸತ್ತರ್ ನೋಡಿ, ಈಗ ಎಸ್ಐಟಿ ಅವರು ನಮ್ಮ ಮುಂದೆ ನೀವು ಹಾಜರಾಗಬೇಕು ಅಂತ ನೋಟಿಸ್ ನೀಡಿದ ತಕ್ಷಣ ಯು ಟರ್ನ್. ಅನನ್ಯ ಅನ್ನೋ ಮಗಳೇ ಇರಲಿಲ್ಲ ನನಗೆ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಎಸ್ಐಟಿ ತಂಡದ ನೋಟಿಸ್ಗೆ ಹೆದರಿದಾರ ಸುಜಾತಾ ಅನ್ನೋ ಪ್ರಶ್ನೆ. ಮಧುಸೂದನ್ 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ಲು ಅನ್ನೋ ಸಂಬಂಧಪಟ್ಟ ಹಾಗೆ ಅವತ್ತಿಂದ ಶುರುವಾದಂತಹ ಸುಜಾತಾ ಭಟ್ ಅವರ ಹೋರಾಟ ಇವತ್ತು ಎಸ್ಐಟಿಯ ಮುಂದೆ ಬಂದು ನಿಂತಿದೆ. ಬಟ್ ಈ ಒಂದು ಹಂತದಲ್ಲಿ ಸರಿಸುಮಾರು 2 ದಶಕ ಕಳೆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ದಾಖಲೆ ಯಾವುದು ಕೂಡ ಇಲ್ಲ. 2003ರಲ್ಲಿ ಮಿಸ್ಸಿಂಗ್ ಆಗಿದ್ಲು ಅನ್ನೋ ಮೌಖಿಕ ಏನು ಸ್ಟೇಟ್ಮೆಂಟ್ ಮೇಲೆನೆ ಇವತ್ತಿಗೂ ಕೂಡ ಈ ಒಂದು ಕೇಸ್ ನಿಂತಿರುವಂತದ್ದು. ಜೊತೆಗೆ ಸುಜಾತಾ ಭಟ್ ಈಗ ಇಷ್ಟು ದಿನ ಹೇಳ್ತಾ ಇದ್ರು, ನನಗೆ 2003ರಲ್ಲಿ ನನ್ನ ಮಗಳು ಮಿಸ್ಸಿಂಗ್ ಆದಂತಹ ಸಂದರ್ಭದಲ್ಲಿ ನಾನು ಬೆಳ್ತಂಗಡಿ ಠಾಣೆಗೆ ಹೋದೆ, ನನ್ನ ಮಗಳ ಮಿಸ್ಸಿಂಗ್ ಆಗಿದ್ದಾಳೆ ಹುಡುಕಿ ಕೊಡಿಂದ ಬೆಳ್ತಂಗಡಿ ಅಂದ್ರೆ ಧರ್ಮಸ್ಥಳ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ ಅವತ್ತು ಅವ್ರು ನನಗೆ ಸಹಕರಿಸಿಲ್ಲ. ಕೇಸ್ ಪಡೆಯಲು ಕೂಡ ಹಿಂದೇಟು ಹಾಕಿದ್ರು. ಜೊತೆಗೆ ನನಗೂ ಕೂಡ ಬೆದರಿಕೆಯನ್ನು ಹಾಕಿದ್ರು, ನಿನ್ ಮಗಳು ಯಾವ ರೀತಿ ಮಿಸ್ಸಿಂಗ್ ಆಗಿಲ್ಲ ನೀನು ಕೂಡ ಅದೇ ರೀತಿ ಮಿಸ್ಸಿಂಗ್ ಆಗ್ತಿ ಅನ್ನೋ ಬೆದರಿಕೆ ಒಡ್ಡಿದ್ರು ಅನ್ನೋ ಆರೋಪವನ್ನು ಸುಜಾತಾ ಭಟ್ ಕೂಡ ಮಾಡಿದ್ರು. ತದನಂತರದಲ್ಲಿ ಧರ್ಮಸ್ಥಳ ದೊಡ್ಡವರ ಜೊತೆ ಕೂಡ ಈ ವಿಚಾರವನ್ನು ಮಾತನಾಡಲು ಹೋದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಯಿತು, ನನಗೆ ಈ ನನ್ನ ಮಗಳ ವಿಚಾರವನ್ನು ನ್ಯಾಯಯುತವಾಗಿ ಹೋರಾಡಲು ಬೇಕಾದಂತ ಒಂದು ಅವಕಾಶ ಸಿಕ್ಕಿರಲಿಲ್ಲ, ಅಂತಹ ವೇದಿಕೆ ಯಾವುದು ನನ್ನ ಮುಂದೆ ಇಲ್ಲ ಅನ್ನೋ ಆರೋಪವನ್ನು ಮಾಡಿದ್ರು. ಇದೇ ಕಾರಣಕ್ಕೆ ಎಸ್ಐಟಿ ಮುಂದೆ ಅವರು ಈಗ ಅಂದ್ರೆ ಈ ಹಿಂದೆ ಎಸ್ಐಟಿ ಗಮನಕ್ಕೆ ಕೂಡ ಈ ಒಂದು ವಿಚಾರ ತಂದಿದ್ದರು, ಖುದ್ದು ದೂರನ್ನು ಕೂಡ ಕೊಟ್ಟಿದ್ರು. ಆ ಒಂದು ದೂರ ಇದೀಗ ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಇಷ್ಟು ದಿನ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಎಸ್ಐಟಿ ಮುಂದೆ ಎಲ್ಲಾ ವಿಚಾರವನ್ನು ಬಿಚ್ಚಿಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲಾತಿಯನ್ನು ಎಸ್ಐಟಿ ಮುಂದೆ ಕೊಡ್ತೀನಿ, ನನ್ನ ಮಗಳು ಅನನ್ಯ ಭಟ್ ಎಲ್ಲಿ ಮಿಸ್ಸಿಂಗ್ ಆದ್ಲು, ಯಾವ ರೀತಿ ಆಯ್ತು, ಈ ಒಂದು ಸಂದರ್ಭದಲ್ಲಿ ಏನೇನು ತೊಂದರೆ ಆಯ್ತು ಎಲ್ಲವನ್ನೂ ಕೂಡ ನಾನು ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅನ್ನೋ ವಿಚಾರವನ್ನು ಇಷ್ಟು ದಿನ ಅವರು ಹೇಳ್ತಾ ಬಂದಿದ್ರು. ಬಟ್ ಇವತ್ತು ನೋಡಿದ್ರೆ ಅಂದ್ರೆ ನಿನ್ನೆ ನೋಡಿದ ಸಂದರ್ಭದಲ್ಲಿ ಇಲ್ಲ ನನ್ನ ಮಗಳು ಅನನ್ಯ ಭಟ್ ಇರಲೇ ಇಲ್ಲ, ಇದೆಲ್ಲ ಒಂದು ಷಡ್ಯಂತ್ರ ಅನ್ನೋ ಆಂಗಲ್ ನಲ್ಲಿ ಕೂಡ ಅವರು ಮಾತುಕತೆ ಆಡಿರುವಂತದ್ದು. ಎಲ್ಲ ವಿಚಾರವನ್ನು ಕೂಡ ಇದೀಗ ಎಸ್ಐಟಿ ಕೂಡ ಗಮನಿಸ್ತಾ ಇದೆ. ಯಾಕಂದ್ರೆ ಸುಜಾತಾ ಭಟ್ ಅವರ ಪ್ರತಿಯೊಂದು ಸ್ಟೇಟ್ಮೆಂಟ್ ಆಗಿರ್ಬೋದು, ಇಂತಹ ಸ್ಟೇಟ್ಮೆಂಟ್ ಎಸ್ಐಟಿ ಕೂಡ ಗಮನಿಸ್ತಾ ಇದೆ. ಇದೇ ಕಾರಣಕ್ಕೆ ಈಗ ಅವರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾವ ವಿಚಾರವನ್ನು ಎಸ್ಐಟಿ ಮುಂದೆ ನಾನು ಪ್ರಸ್ತಾಪ ಮಾಡಬೇಕು ಅಂತ ಇಷ್ಟು ವರ್ಷಗಳಿಂದ ಇಷ್ಟು ದಿನಗಳಿಂದ ಹೇಳ್ತಾ ಬಂದಿದ್ರು, ಅದೇ ವಿಚಾರಕ್ಕೆ ಖುದ್ದು ಸುಜಾತಾ ಭಟ್ ಇದೀಗ ಉಲ್ಟಾ ಹೊಡೆದಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ಇನ್ನು ಎಸ್ಐಟಿ ಅಧಿಕಾರಿಗಳ ನೋಟಿಸ್ಗೆ ಇವತ್ತೇನಾದ್ರೂ ಹಾಜರಾಗ್ತಾರಾ ಸುಜಾತಾ ಭಟ್ ಅನ್ನೋ ಪ್ರಶ್ನೆ ಇದ್ದಿದೆ. ಈ ನಿಟ್ಟಿನಲ್ಲಿ ಸುಜಾತಾ ಭಟ್ ವಾಸ ಇರುವಂತ ಬೆಂಗಳೂರಿನ ಬನಶಂಕರಿ 3ನೇ ಹಂತದ ನಿವಾಸದ ಬಳಿ ಬಿಗಿಯಾದಂತ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಆಗಿದೆ. ಇನ್ನು ಸುಜಾತಾ ಭಟ್ ಮನೆ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಕೂಡ ಒಂದಷ್ಟು ವರದಿಯನ್ನು ನೀಡೋರಿದ್ದಾರೆ. ಶಿವಕುಮಾರ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಬನಶಂಕರಿ 3ನೇ ಹಂತದಿಂದ. ನೋಡಿ ಶಿವಕುಮಾರ್, ಈಗ ಸುಜಾತಾ ಭಟ್ಗೆ ನೇರವಾಗಿ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬಟ್ ನಾನು ಆಗಸ್ಟ್ 29ನೇ ತಾರೀಕು ಬರ್ತೀನಿ ಅಂತ ಲೆಟರ್ನ ಕೂಡ ಬರೆದಿರುವಂತದ್ದು ಸುಜಾತಾ ಭಟ್. ಹಾಗಾದ್ರೆ ಈಗ ಅವರ ಮನೆ ಹತ್ರ ಇರೋ ಅಂತ ವಾತಾವರಣದ ಬಗ್ಗೆ ವಿವರಣೆಯನ್ನ ನೀಡೋದಾದ್ರೆ ಶಿವಕುಮಾರ್. ಮಧುಸೂದನ್, ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನ ಎಸ್ಐಟಿ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಅನನ್ಯ ಭಟ್ ಅವರ ತಾಯಿ ನಾನು ಅಂತೇಳಿ ಸುಜಾತಾ ಭಟ್ ಅವ್ರು ಏನು ಹೇಳ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ನೀವು ಏನು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರ್ತೀರ ಅದಕ್ಕೆ ಸಮರ್ಪಕವಾದಂಥ ದಾಖಲೆಗಳನ್ನ ತಗೊಂಡು ಮಂಗಳೂರಿನ ಎಸ್ಐಟಿ ಕಚೇರಿಗೆ ಬರಬೇಕು ಅಂತೇಳಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇವತ್ತು ನೋಟಿಸ್ ಅನ್ನು ಕೊಟ್ಟಿದ್ರು. ಆದರೆ ಸುಜಾತಾ ಭಟ್ ಇವತ್ತು ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 29ನೇ ತಾರೀಕು ನಾನು ಬರ್ತೀನಿ ಅಂತೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ರು. ಸದ್ಯ ಬೆಂಗಳೂರಿನ ಬನಶಂಕರಿ 3ನೇ ಹಂತದಲ್ಲಿರುವಂತಹ ಸುಜಾತಾ ಭಟ್ ಅವರ ನಿವಾಸಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೊಟ್ಟಿರುವಂತದ್ದು. ಸುಜಾತಾ ಭಟ್ ಅವರ ನಿವಾಸದಲ್ಲಿ ಒಬ್ಬರೇ ಇರ್ತಾರೆ. ಹೀಗಾಗಿ ಅವರು ಇರುವಂತ ಖಾಸಗಿ ಅಪಾರ್ಟ್ಮೆಂಟ್ ನ ನಿವಾಸ ಏನಿದೆ ಅಲ್ಲಿ 4 ಜನ ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆಗೆ ಅವರ ಮನೆ ಹೊರಗಡೆ ಒಂದು ಹೊಯ್ಸಳ ವಾಹನ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಸುಜಾತಾ ಭಟ್ ಅವರು ಒಂದ್ ಕಡೆ ನನ್ನ ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಆಗಲ್ಲ, ಆರೋಗ್ಯದ ಸಮಸ್ಯೆಯನ್ನ ಕೊಡ್ತಾರೆ, ಜೊತೆಗೆ 29ನೇ ತಾರೀಕುವರೆಗೂ ಡೇಟ್ ಅನ್ನ ಕೇಳ್ತಾರೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ತಾವು ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸುಜಾತಾ ಭಟ್ ಅವರ ಗಮನಕ್ಕೆ ತಂದಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲ
ಮೇಲಾದ್ರೂ ಕೂಡ ಬೆಂಗಳೂರಿನ ಬನಶಂಕರಿ ನಿವಾಸದ ಸುಜಾತಾ ಭಟ್ ಅವರ ನಿವಾಸಕ್ಕೆ ಬಂದು ಇಲ್ಲಿ ಕೂಡ ಹೇಳಿಕೆಯನ್ನು ದಾಖಲು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಸುಜಾತಾ ಭಟ್ ಅವರಿಗೆ ಈಗ ಆಲ್ರೆಡಿ 70 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿದೆ. BNS 180 ಅಡಿಯಲ್ಲಿ ಅವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಲಿಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಿರುವಂತದ್ದು. ಮಹಿಳಾ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಬಂದು ಸುಜಾತಾ ಭಟ್ ಅವರ ನಿವಾಸದಲ್ಲೇ ಅವ್ರೇನು ದೂರನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ದಾಖಲಾತಿಗಳನ್ನ ಪಡ್ಕೊಳ್ಳುವಂತ ಕೆಲಸ, ಜೊತೆಗೆ ಅವರ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ರು. ಜೊತೆಗೆ SIT ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಸುಜಾತಾ ಭಟ್ ಅವರು ಸ್ಥಳೀಯ ಪೊಲೀಸರಿಗೆ ನನಗೆ ಮಾನಸಿಕ ಹಿಂಸೆಯನ್ನು ಹಾಕ್ತಿದೆ, ನನಗೆ ಜೀವ ಬೆದರಿಕೆ ಇದೆ, ಭದ್ರತೆಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂಡ ಹಿನ್ನೆಲೆಯಲ್ಲಿ ಸದ್ಯ ಸ್ಥಳೀಯ ಬನಶಂಕರಿ ಪೊಲೀಸರು ಅವರ ನಿವಾಸಕ್ಕೆ ಭದ್ರತೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮನೆ ಒಳಗಡೆ ಒಬ್ಬರೇ ಇರ್ತೀನಿ, ನನಗೆ ಭದ್ರತೆಯನ್ನು ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಹೀಗಾಗಿ ಮಹಿಳಾ ಪೊಲೀಸರನ್ನ ಅವರ ನಿವಾಸದ ಒಳಗಡೆ ನಿಯೋಜನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಸ್ಥಳೀಯ ಪೊಲೀಸರು ಹಾಗೂ SIT ಅಧಿಕಾರಿಗಳ ಮಾನಿಟರಿಂಗ್ ನಲ್ಲಿ ಸುಜಾತಾ ಭಟ್ ಅವರು ಇರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.